ಒಂದು ಕೈ ನನ್ನ ತಾಯಿ ತಂದೆ ಪ್ರಾಣ ಬಿಟ್ರಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ವಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಒಂದು ಮಾತು ಲಕ್ಷಕ್ಕೆ ಪೂಜೆ ಮಾಡೋರು ಹಿಂದಿ ಒಳಗೆ ಮಾತು ಹೇಳ್ತಾರೆ ಏನಂದ್ರೆ, जिनको माँ बाप में भगवान नहीं दिखेगा, जिनको माँ बाप में भगवान नहीं दिखेगा उनको सारी दुनिया में कहीं नहीं दिखेगा. ಯಾರಿಗೆ ತಮ್ಮ ತಂದೆ ತಾಯಿಗಳಲ್ಲಿ ದೇವರು ಕಾಣಂಗಿಲ್ಲ, ಭಗವಂತ ಕಾಣಂಗಿಲ್ಲ ಅಂತವ್ರಿಗೆ ಜಗತ್ತೆಲ್ಲ ಸುತ್ತಾಯ್ತು, ಯಾವ ಗುಡಿ ಒಳಗಿಲ್ಲ, ಯಾವ ಕ್ಷೇತ್ರದೊಳಗೂ ಭಗವಂತ ಕಾಣಂಗಿಲ್ಲ. ಹಾಗಾಗಿ ನೀವೆಲ್ಲರೂ ತಂದೆ ತಾಯಿಗಳನ್ನೇ ದೇವರು ಅಂತ ಹೇಳಿ ಭಾವಿಸ್ಬೇಕು, ಅವರನ್ನೇ ದೇವರು ಅಂತ ತಿಳಿಬೇಕು. ಹಾಗಾಗಿ ನಿಮ್ಮ ಮುಂದೆ ಎರಡು ದೇವರು ಕುಂತವೆ, ಒಂದು ಪಾರ್ವತಿ, ಒಂದು ಪರಮೇಶ್ವರನ ಸ್ವರೂಪ. ತಂದೆ ತಾಯಿ ಎನ್ನುವಂತ ಎರಡು ದೇವರುಗಳು ನಿಮ್ಮ ಮುಂದೆ ಕುಂತಾವಲ್ಲ, ಅವರನ್ನು ನೀವು ಭಕ್ತಿಯಿಂದ ಸ್ಮರಿಸಬೇಕು, ಅವರನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು. ಯಾವ ತಂದೆ ತಾಯಿ ಮನಸ್ಸಿನಿಂದ ಸಂತೋಷದಿಂದ ತಮ್ಮ ಮಕ್ಕಳ ತಲೆ ಮೇಲೆ ಕೈ ಇಟ್ಟು ಆನಂದದಿಂದ ಹಾರೈಸ್ತಾರೋ